ಅಂತೂ ಇಂತೂ ಗೌಡ್ರ ಜೊತೆ ಮಗನ ಜೊತೆಕ ನನ್ನ ತಂಗಿ ಮದುವೆ ಫಿಕ್ಸ್ ಆಗೋಯ್ತು ಕಲ. ಹೌದು ಕಣಲ್ಲ ಕಂಟಿ. ಹಂಗು ಹಿಂಗು ನಿನ್ ತಂಗಿಗೆ ಒಳ್ಳೆ ಕಡೆ ಸಂಬಂಧ ಸಿಕ್ತಲ್ಲ. ಓಕೆ, ಒಳ್ಳೆ ಕಡೆ ಸಂಬಂಧ ಸಿಕ್ಕೈತಿ. ಸಾವುಕಾರಪ್ಪನ ಮನ್ ಮದುವೆ ಒಪ್ಕೊಂಡಾರ ಅಂದ್ಮೇಲೆ ಒಳ್ಳೆ ಕಡೆ ಸಂಬಂಧ ತಾನೆ ಮಾಡ್ಬಿಡ್ಬೇಕು ಕಣ. ಅಲ್ಲ ಕಣಮ್ಮ ಅರ್ಚನಮ್ಮ, ನಿನ್ ಜೊತೆ ಒಂದ್ ಮಾತಾಡ್ಬೇಕಿತ್ತು, ಅದಕ್ಕ ಬಂದಿನ್ ನೋಡು. ಅರ್ಚನಮ್ಮ, ಅರ್ಚನಮ್ಮ. ಅಯ್ಯೋ ನೀವ ಎದಕ್ಕ? ಏನಾಯ್ತು? ಎದಕ್ಕೆ ಸಪ್ಪಿದ್ರಿ? ಯಾರು ಏನಾರು ಅಂದ್ರೆ ಕೊಡ್ರಿ? ಏನಾಯ್ತು ಹೇಳಿ ಕೊಡ್ರಿ. ಏನಂತ ಹೇಳನಪ್ಪ? ನನ್ನ ತಂಗಿ ಅವಳಲ್ಲ, ಅವಳಿಂದಾಗಿ ನನ್ಗೆ ಊರಾಗ ನೆಮ್ಮದಿ ಇಲ್ಲ. ನಾನು ಅವ್ನಿಗೆ ಆಸ್ತಿ, ಅವಳಿಗೆ ಆಸ್ತಿ ಕೊಟ್ಟಿಲ್ವಂತೆ. ಅವಳ ಮಗಳಿಂದ ನನ್ನ ಮಗ ಬಿದ್ದವನು ಏನ್ಬಿಟ್ಟು ಇಲ್ದಿರೋದೆಲ್ಲ ಸುಳ್ಳು ಹೇಳ್ಕೊಂಡು ಊರಿಗೆಲ್ಲ ಪುಸ್ತಕ ಬರಕತ್ತಾಳ. ನೆನ್ನೆ ಎಲ್ಲ ಅದೇ ರಾಮಾಯಣ ಗುಡಿ ಹತ್ರ. ಅಯ್ಯೋ ಆಕೆ ಏನಾರು ಅನ್ಕೊಳ್ಳಿ, ನಾವೇನು ನಂಬಕ್ಕಿಲ್ಲ, ಸುಮ್ ತಿರುಗೋಡ್ರಿ. ಓಡಿ ಊರಾಗ ಯಾರು ಬೇಕಾದ್ರೆ ಏನು ಮಾರ್ಕ್ ಬೇಕಾದ್ರೆ ಬಂದೇಳಿ, ನಾವಂತೂ ನಂಬಕ್ಕಿಲ್ಲ. ನಿಮ್ಮ ಮಗ ಎಂತವನು ಒಳ್ಳೆಯವನು ಅನ್ನೋ ನಮಗೆ ಗೊತ್ತೈತಿ. ಸುಮ್ಕ ಮದುವೆ ಮಾಡ್ಕೊಡ್ತೀವಿ, ಮಾಡ್ಕೊಂಡು ಹೋಗೋದು ಕಲ್ತ್ಕೊಳ್ರಿ. 100 ಜನ 100 ಮಾತಾಡ್ಕೊಳ್ಳಿ, ನಾವು ತಲೆ ಕೆಡಿಸ್ಕೊಳಕ್ಕಿಲ್ಲ. ಆಕೆಗೆ ಯಾರ ಕುಮ್ಮತ್ ಕೊಟ್ಟಿರ್ಬೇಕು ಕಣ, ಅದಕ್ಕೆ ಆಡಕತ್ತಾರ. ನನ್ನ ಮಗಳನ್ನ ಈಗ ಮದುವೆ ಆಗ್ತಿದ್ಯಲ್ಲ, ಒಟ್ಟಪುರ್ಕಿರಿ ಎಲ್ಲ. ಇರು ನೋಡು, ಗೌಡನ ಮಗಳನ್ನ, ಇದು ಗೌಡನ ಮಗನೇ ಮದುವೆ ಆಯ್ತಾ ಮಾಡ್ಕೊಂತವಳೆ ಅರ್ಚನಮ್ಮನ ಮನೆಗ. ಗೌಡ್ರ ಮನೆಯಕ್ಕ ಅರ್ಚನಮ್ಮನ ಮಗಳನ್ನ ಮದುವೆ ಮಾಡ್ಕೊಂತವ್ರೆ ಅನ್ನೋದೇ ಒಟ್ಟುರಿ. ಅದಕ್ಕೆ ಕಣ ಇವತ್ತ ಶಾಂತಿ ಹೋಗಕತ್ತಾಳೆ, ಕುಣಿಯಕತ್ತಾನೆ. ಡ್ಯಾನ್ಸ್ ಶಾಂತಿ ಹೋಗಕತ್ತಾಳೆ, ಡ್ಯಾನ್ಸ್. ಅಯ್ಯೋ ಬರ್ರಿ ಯಾರು ಎತ್ತು ಬರ್ರಿ. ನಾನು ಹಿಂಗೆ ಡ್ಯಾನ್ಸ್ ಆಡ್ಕೊಂತ ಬಿದ್ದುಬಿಟ್ಟೆ, ಎತ್ತು ಬನ್ನಿ, ಯಾರು ಎತ್ತು ಬನ್ನಿ, ನಾನು ಸತ್ತ ಹೋಗ್ಬಿಡ್ತೀನಿ, ಎತ್ರಿ. ಅಯ್ಯೋ ಇದಕ್ಕೆ ಕೊದ್ದಾರ್ದು ಹಿಂಗ್ ಬಿದ್ದೀಯ ಕೇಳಕ? ನೆಲ ಕಚ್ಕೊಂಡು ಎಲ್ಲ ನಿನ್ಗೆ ನೆಲ ಕಚ್ಕೊಂಡಿರೋದು ಅಂತ ಹಾಕಿರೋದು. ಎದಳ ಮ್ಯಾಕ ಕೊಡಿಲ್ ಕೈ, ಎದಳು ಕೊದ್ದಾರ್ದಿಮ್ಮಿ. ಕುಣಿಯಕ್ಕೆ ಹೋಗಿದ್ದಾನ, ಕಾಲು ಮ್ಯಾಕ ಅಗ್ಲಿಸ್ಬಿಟ್ಟವೆ. ಎದಳ ಮ್ಯಾಕ. ಅಯ್ಯೋ ಎತ್ತಯ್ಯ ಮ್ಯಾಕ ಫಸ್ಟು. ಸುಮ್ಮನೆ ಏನೋ ಹಿಂಗೆ ಹಿಡ್ಕೊಂಡು ಕಾಲು ಹಿಂಗಂತ ಜಾರ ಬಿದ್ದುಬಿಟ್ಟೆ ಕಣ ಎತ್ತಯ್ಯ. ಎತ್ತು ಈ ಮನೆಯಾಗ ದೊಡ್ಡ ಮನೆಯಾಗ ಇದು ಬಿಟ್ರೆ ಇದೇ ಗೋಳು. ಚೀಟೆ ಇಟ್ಟು ಚಿಕ್ಕ ಮನೆಯಾಗ ನೆಮ್ಮದಿಯಾಗಿರ್ತೀವಿ. ಇಟ್ಟು ದೊಡ್ಡ ಮನೆಯಾಗಿದ್ರೆ ಕೆಲಸ ಜಾರ ಬಿತ್ತಿ ನೋಡು. ಎದಳ ಮ್ಯಾಕ. ಎತ್ಬೇಕಂತ ಏನು ಇವಳುವೆ ಏನು ಒಂದೇ 1 kg 50 kg 60 kg ಅವಳಲ್ಲ, 100 kg ಎತ್ತತ್ರ ಇದೆ. ಕುಂಟಾಲ್ ಅನ್ಬೋದು ನಿನ್ನ. ಎದಳ ಮ್ಯಾಕ, ಎದಳು ನಿನಗೆ. ಎದಳೆ ಎತ್ತಯ್ಯ ಮೇಕೆ ಅಂದ್ರೆ 2 ದುರಂಕರ ಐತೆ. ಅಯ್ಯಯ್ಯ ನಿನ್ಗಿರೋ ದುರಂಕರವ. ಇನ್ಯಾರಿಗೂ ಇಲ್ಲ ಬಿಡ. ಇರು ಹೆಣ್ಮಗ ಬಿದ್ದೈತಿ, ಎತ್ತುಮ ಬಿಡುವ. ಇಷ್ಟು ಇಲ್ದೇ ಹೋಯ್ತಲ್ಲ ನಿನ್ಗಾಯ್ತು ದರಿದ್ರದಾನೆ. ಇನ್ನೊಂಗಿತ್ತ ನನ್ನ ಜೊತೆಗೆ ಮಾತಾಡಕ ಹೋಗ್ಬೇಡ, ಗಂಡ ಅಂತ ಹೇಳ್ಕೊಳಕ ನಾಚಿಕೆ ಹಾಕುತ್ತಾರೆ ಇನ್ನ. ಈಟ್ ಹೇಳಿ ಅಂದಮೇಲೆ ಇನ್ನೂ ಎತ್ತಕ್ಕಿಲ್ಲ ಕಮ್ಮಿ. ಎತ್ತು ಅಂತ ಹೇಳ್ಬೇಕಲ್ಲ, ಒತ್ತಾಗ್ಬಿಡ್ತೀನಿ. ಎತ್ತಿಕ ಮುಚ್ಕೊಂಡು ಎದಳ ಮ್ಯಾಕ. ನೀನ ಎದಳು. ಬಂದ್ಬಿಟ್ಲಿ ಇಲ್ಲಿ ಬಿಡಪ್ ತಕೊಳಕ. ಅಚ್ಚಿ ದೊಡ್ಡವನ್ ಬುದ್ಧಿ, ಅತ್ತೆ ಬುದ್ಧಿ ಎಲ್ಲೋದ್ದು? ಅದೇನೋ ಅಂತಾರಲ್ಲ, ಅತ್ತೆ ಬುದ್ಧಿ ಒಬ್ಬೊಬ್ರಿಗೆ ಅಂತೇಳಿ. ನಿನ್ಗಂತೂ ನಿಮ್ಮ ಅತ್ತೆ ಬುದ್ಧಿನೇ ಇರೋದು ದರಿದ್ರ ತೊಳಗಾಲಿ. ಎದಳ ಮ್ಯಾಕ. ಹೋಗಯ್ಯ ಹೋಗು. ಕಾಲು ಒಂಚೂರು ರೇಟ್ ಆಗೈತೆ ಅಷ್ಟೇ. ನಿಧಾನಕ್ಕೆ ಹೋಯ್ತೀನಿ, ತಗೊಂಡೆ ದರಿದ್ರದಾನೆ. ಗಂಡ ಅಂತ ಹೇಳ್ಕೊಳಕ್ಕೂ ನಾಚಿಕೆ ಆಗುತ್ತೆ, ನಾಚಿಕೆಡಿ. ಅಯ್ಯೋ ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗೋದೇ ಒಳ್ಳೇದೈತಿ. ಎಸ್ಕೇಪ್ ತೌಕಂದ್ ಇದು ಬಿಟ್ಲು ನಿಂತ್ಕೋಬೇಕಿತ್ತಿಲ್ಲ. ಹುಡಿ ನಿನ್ನ ನಡೆ ಬಿಚ್ಚಕವೇ ಇವತ್ತು. ತೌಕಂದ್ ಎತ್ತು ಬಿಟ್ಲು ಹಂಗೆ ತೊಡಗಾಲ ಹೋದಂಗೆ. ಬರ್ತೀನಿ ಇರಬ, ನಿನ್ಗೊಂಚೂರು ಐತಿ ಮನೆ ಒಳಗೆ ಎಲ್ಲಿದ್ರು ಬಿಡಕ್ಕಿಲ್ಲ ನಿನ್ನೆಲ್ಲ ಹುಡಿ. ಅಲ್ಲ ಕಡೆ ಯಾರು ಏನಾರು ಅಂದ್ರೆ ಅದಕ್ಕೆ ಈಗ ಮಗ ಮಾಡ್ಕೊಂಡಿದ್ದಿ. ನಾನು ನೆನ್ನೆಯಿಂದ ನೋಡಕತ್ತಾನೆ, ಬರೀ ಸಪ್ಕ ಇದೆಯಲ್ಲ. ಯಾಕ ಅಕ್ಕ ಹೋಗ್ತಾಳಿಂದ ಬೇಜಾರಾಗೈತೇನ ನಿನ್ಗೆ? ಎದಕ್ಕೆ ಸಪ್ಕೈತಿ? ಅಕ್ಕ ಅವ್ರ ಗಂಡ ಮನೆಗೆ ತರಿ ಹೋಗ್ತಿರೋದು ಅದಕ್ಕೆ ಹಿಂಗೆ ಸಪ್ಕಿರ್ತಾರೇನ? ಇವತ್ತು ಬೇರೆ ಕಳ್ಸ್ಕೊಡ್ಬೇಕು. ಹಿಂಗೆ ಸಪ್ಕಿದ್ರೆ ಅಕ್ಕ ಬೇಜಾರ ಮಾಡ್ಕೊಳಕಿಲ್ಲ. ಅಲ್ಲ ಕಣಲ್ಲ ಪಾಪ, ಯಾರು ಏನಾರು ಅಂದ್ಬಿಟ್ರು ಸುಮ್ಮನೆ ಆಗ್ಬಿಡ್ತೀನಿ ಕಲ. ಆದರೆ ನಾನು ಒಬ್ರಿಗೆ ಒಳ್ಳೆಯವರಾಗಿರು ಅಂದಿದ್ದು ಒಳ್ಳೆ ಥರನೇ ಇವತ್ತು ಮುಳುವಾಗ್ಬಿಡ್ತಲ್ಲ ಅಂತ ಹೇಳಿ ಬೇಸರಾಗ್ತೈತಿ ಕಲ. ಅವ್ಳು ಚಂದ್ರಕಂಗ ಬಿಡು, ನಿಮ್ಮ ಅಪ್ಪನ ಮನೆ ಚೆನ್ನಾಗಿರ್ಲಿ, ನಿನ್ನ ಹತ್ರನೂ ಹಣ ಆಸ್ತಿ ಐತಿ, ಬೇಡ ಯಾಕೆ ಚಿಂತಕ್ಕೆ ಹೋಗ್ಬೇಡ ಅಂತ ಅಂದಿದ್ದೆ. ಪಾಪ ಹೆಣ್ಗೆ ಮುಳುವಾಗ್ಬಿಡ್ತು ನೋಡಿ ಇವತ್ತು. ನನ್ಗೆ ಬೇಸರ ಐತೈತಿ ಕಣ. ಅಲ್ಲ ಕಣೆ, ಚಂದ್ರಕಲಾ ಅಂದ್ರೆ ಗೌಡ್ರ ತಂಗಿ ತಾನೆ? ಯಪ್ಪನ ತಂಗಿ. ಎದಕ್ಕೆ ಏನಾಯ್ತು? ನೀನು ತಾನೇ ಅವತ್ತೆಲ್ಲ ಬೇಡ ಕನಕ ಬಿಡು, ಅಪ್ಪನ ಮನೆ ಚೆನ್ನಾಗಿರ್ಲಿ ಅಂತ ನೀನು ಯಾಕ ಬಂದಾಗೆಲ್ಲ ಅದು ಅಂತಿದ್ಲು. ನಿನ್ನ ಇಚ್ಛೆಗೆ ನಾನು ಹೆಂಗೆ ಜೀವನಿ ಕಣ್ ಲಕ್ಷ್ಮಿ ಅಂತಲೂ ಅಂತಿದ್ಲು. ಅದಕ್ಕೆ ಈಗೇನಾಯ್ತು? ಯಾಕಂಗೆ ಯಾರೇನಂದ್ರು? ಲಕ್ಷ್ಮಿ ಅಮ್ಮ ಏನು ನನ್ನ ಸೊಸಿನ ಕಳ್ಸೋಕ್ಕೆ ಎಲ್ಲ ರೆಡಿ ಮಾಡಿ ತಾನೆ? ಕರ್ಜಿಕಾಯಿ ಮಾಡಿಕೊಟ್ಬಿಡಕ್ಕೆ ಈಗ, ಮತ್ತು ಕೆರ್ಗಡ್ಬು ಮಾಡು, ಹೋಳ್ಗೆ ಮಾಡು, ಎಲ್ಲ ಈಗ ಬಹಳ ಇಷ್ಟ ಮಾಡಿಕೊಟ್ಬಿಡಮ್ಮೋ. ಅಯ್ಯಯ್ಯೋ ಎದಕ್ಕೆ ಲಕ್ಷ್ಮಿ ಅಮ್ಮ ಈಟೊಂದು ಸಪ್ಕಿದ್ದಿ ಮಕ್ಕ ಗಂಟು ಹಾಕೊಂಡು? ಏನಾಯ್ತು ನಿನ್ಗೆ? ಯಾರೇನಂದ್ರು? ಎದಕ್ಕೆ ಈ ಥರ ಇದ್ದಿ? ಏನಾಯ್ತವ? ಸಾಧ್ಯಮ್ಮನ ಬಗ್ಗೆ ಯಾರು ಏನಾರು ಮಾತಾಡಿದ್ರೇನ? ಎದಕ್ಕೆ ಹಿಂಗಿದ್ಯೇ ತಾಯಿ? ಅಯ್ಯೋ ಯಾರೇನಂದ್ರು ಹೇಳು. ಈ ಊರಾಗ ಸಿಗದ ತೋರಣ ಕಟ್ಬಿಡ್ತೀನಿ ಅವ್ರನ್ನ, ಕೊಡೋದೇ ಇಲ್ಲ. ಯಾರೇನಂದ್ರು ಪಟ್ನ ಹೇಳ್ಬೇಕು ನನಗೆ, ಯಾರೇನಂದ್ರು?
ಮಾಮ ಯಾರು ಏನು ಅಂದಿಲ್ಲ. ನೀವು ಗೌಡ್ರ ಮಗಂಗ ಆ ಹುಡುಗ ಗಂಗಾಧರನ ಮದುವೆ ಮಾಡ್ತಿದ್ದೀರಲ್ಲ, ಅದಕ್ಕೆ ಚಂದ್ರಕಲಾ ಆಂಟಿ ಇದ್ದಾರಲ್ಲ ಗೌಡ್ರ ತಂಗಿ, ಆಕಿ ಏನಪ್ಪ ಅಳ್ತಿದ್ಲಂತೆ ಗುಡಿ ಹತ್ರನೇನೆ, ಅದಕ್ಕೆ ಅವೋ ಬೇಜಾರಾಗೋಳ. ನಾನು ಎಲ್ಲ ಒಳ್ಳೇದು ಮಾಡಿಸ್ತಿ ಗೌಡಂಗ, ಇವತ್ತು ನೋಡ ಹೆಣ್ಮಗಿಗೆ ಹಂಗೆ ಬೈದ ಬಿಟ್ಟ ಅಂತೇಳಿ. ಗೌಡ ಬೇಸಿಲ್ಲ ಅಂತ ಕಣ್ಮಮ್ಮಿ ಬಾಯಿಗೆ ಬಂದಂಗೆ ಮಾತಾಡ್ತಾರಂತೆ. ದೊಡ್ಡ ದೊಡ್ಡ ಮಾತೇ ಬೈತಾರಂತೆ ಹುಡುಗಿಗ ಅಯ್ಯಮ್ಮಂಗ. ನಿನ್ನ ಮಗಳು ನನ್ನ ಮಗನ್ ತಗ ಬಂದಿರ್ತಾಳ ಬಿಡ್ತಾಳ ಹಂಗ ಹಿಂಗ ಅಂತೇಳಿ ಏನೇನೋ ಮಾತಾಡ್ತಾಳಂತೆ. ಅದನ್ನೇ ಅವು ಹೇಳ್ಕೊಂಡು ನೊಂದ್ಕೊಂತಾಳ ಕಣ್ಮಮ್ಮಿ. ಹೌದೇ ಗೌಡ ಬಡ್ಡಿ ಮಗ ಹಂಗಂದೆ ನಡೀರಿ. ಅರ್ಚನಮ್ಮಂತ ಹೇಳಿ ಬರ್ಬಂತೆ. ಅವ್ನು ಹಿಂಗೆ ಎತ್ತ ಹಿಂಗೆ ಮಾಡ್ತಾನೆ ಬಿಡ್ತಾನೆ ಅಂತೇಳಿ ಈಟು ಮುಂದುವರೆದವ್ರನ್ನೇನೋ ಅವನು ಪಾಪ ಅವಳು ತಂಗಿಗೆ ಅನ್ಯಾಯ ಮಾಡೋನೆ ಅಂತ ಅವ್ರು ನನಗೂ ಗೊತ್ತಿತ್ತು, ಇಲ್ಲ ಅಂತಲ್ಲ. ಆದರೆ ಆ ಹೆಣ್ಮಗನಿಗೆ ಎಲ್ಲರೂ ಕೇಳಿದ್ರ ಅಯ್ಯೋ ನಮ್ಮ ಅಪ್ಪರ ಮನೆ ಚೆನ್ನಾಗಿರ್ಲಿ ಮಮ್ಮ ಬೇಡ ಅಂತ ಅನ್ನೋದು. ಇವತ್ತು ನೋಡಿದ್ರೆ ಹಿಂಗಂದವನೇನ. ನಡೀರಿ ಹೋಗುಮಂತೆ ಅವ್ರ ರೊಟ್ಟಿ ತಕ ಹೋಗಿ ಕೇಳಮ್ಮ. ಅಲ್ಲಮ್ಮ ಕೇಳತ್ಕೇನಿಲ್ಲ. ಅರ್ಚಮ್ಮನ ಮನೆಯಾಗ ಹೋಗಿ ನಾವೇನಾರು ಇವಾಗ ಹೇಳಿದ್ರೆ ಆಕಿ ನಂಬಕ್ಕಿಲ್ಲ. ಯಾಕೆ ಹೇಳು? ನೀವೇ ಸುಳ್ಳು ಹೇಳ್ತೀರಿ ಬಿಡ್ತೀರಿ. ನನ್ನ ಮಗಳು ಗೌಡ್ರ ಮನೆಯಾಗ ಮದುವೆ ಆಗ್ತಾರೆ ನಿಮ್ಗೆ ಇಷ್ಟ ಇಲ್ಲ. ನಿನ್ನ ಮಗಳು ಮಾತ್ರ ಸಾವುಕಾರ ಮನೆಯಾಗ ಮದುವೆ ಆಗಬೇಕು, ನನ್ನ ಮಗಳು ಗೌಡ್ರ ಮನೆಯಾಗೂ ಮದುವೆ ಆಗಬಾರ್ದೇನ ಅಂತೇಳಿ ಬೈತಾಳೆ. ನಂಗೆ ಅದ ಬ್ಯಾಸತ್ತೈತಿ. ಹೋಗಿ ಹೇಳ ಬ್ಯಾಡ್ವಾ ಸುಮ್ಕಿರಲ್ಲ. ನನಗಂತೂ ಏನು ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಕಣಣ. ನೀ ಏನು ಯೋಚನೆ ಮಾಡ್ಬೇಡ, ನಾನು ಬರ್ತೀನಿ ಬಾ. ನಾನು ನಿಂತ ಕೇಳ್ತೀನಿ ಬಾ. ನಾನು ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ. ಅನ್ಯಾಯ ಮಾಡ್ತಾರೆ ನಾ ಹೆಣ್ಮಗೀಗ ಎದಕ್ಕೆ ಮಾಡಕ್ಕೆ ಹೋಗ್ತಾರೆ ಅನ್ಯಾಯನ. ಬಾ ನಾನು ಬರ್ತೀನಿ. ಅಲ್ಲ ಮಮ್ಮಿ, ನನ್ನ ಮಾತು ಕಟ್ಕೊಂಡು ನೀನು ಮಂದಿ ಎದ್ರ ನೀನು ಬೈಯಾಕಿಲ್ಲ ಏನ? ಊರ್ ಮಂದಿ ಎಲ್ಲ ನೋಡು ಸಾವುಕಾರಪ್ಪ ಹಿಂಗೆ ಮಾಡ್ತಾನೆ ಬಿಡ್ತಾನೆ ಅಂತೇಳಿ ನಿನ್ನೂ ಆಡ್ಕೊಂಡು ಬೈತಾರೆ ಮಮ್ಮಿ. ಅದಕ್ಕೆ ಬೇಜಾರು ಕಣೋ. ಯಾರು ಏನಾದರೂ ಅನ್ಕೊಳ್ಳಿ ಮಗ, ಸುಮ್ಕಪ್ಪ. ಯೋಚನೆನ ಮಾಡ್ಕೊಂಬೇಡ ಬಾ. ಯಾರು ಏನು ಅನ್ಕೊಂಡ್ರು ತಲೆಗ ಹಚ್ಕೊಬೇಡ ಬಾ. ನಂದುವೆ ನಿನ್ನ ಮಗಂದುವೆ ಮದುವೆ ನಿಲ್ಸಕ್ಕೆ ಮೇನ್ ಕಾರಣವಾಗಿ ನಿಂತಿರೋದೇ ಲಕ್ಷ್ಮಿ ಅಮ್ಮ. ಆಕಿನಿ ಅವ್ರ ಮಗಳು ಮಾತ್ರ ಸಾವುಕಾರ ಮನೆಯಾಗ ಮದುವೆ ಬೇಕು, ನಿಮ್ಮ ಮಗಳು ಗೌಡ್ರ ಮನೆಯಾಗ ಮದುವೆ ಆಗಬಾರ್ದು. ಅದೇ ಇಟ್ಕೊಂಡು ಕೂತಾಳ. ಇನ್ನೇನು ಗೊತ್ತಾಳ ನೋಡ್ರಿ. ನೀವೇನು ತಲೆ ಕೆಡ್ಸ್ಕೊಬಿಟ್ರೆ ಸುಮ್ಮನಿರಿ ಗೌಡ್ರ. ಲಕ್ಷ್ಮಿ ಅಲ್ಲ ಅವ್ರ ಅಪ್ಪ ಬಂದು ಹೇಳಿದ್ರು ನಾನು ಈ ಮದುವೆ ವಿಚಾರದಾಗ ತಲೆ ಕೆಡ್ಸ್ಕೊಳಕ್ಕಿಲ್ಲ. ಯಾರು ಬಂದು ಹೇಳಿ ನನ್ನ ಮಗಳಿಗೂ ನಿಮ್ಮ ಮಗಂಗೂ ಮದುವೆ ಅಷ್ಟೇ. 100 ಮಂದಿ 100 ಮಾತಾಡ್ಕೊಳ್ಳಿ. ನಾನಂತೂ ತಲೆ ಕೆಡ್ಸ್ಕೊಳಕ್ಕಿಲ್ಲ ಅಷ್ಟೇ. ಅರ್ಚನಮ್ಮ ಹಟ್ಟಿಯಾಗಿದೆಯೇ? ನೋಡ್ರಿ ಲಕ್ಷ್ಮಿನೇ ಬಂದ್ಲು. ನಾನು ಬೇಕಾದ್ರೆ ಮರ್ಯಾಕೆ ನಿಂತ್ಕೊಂತೀನಿ. ಕೇಳ್ರಿ ಏನು ಹೇಳ್ತಾಳೆ ಏನು ಬಿಡ್ತಾಳೆ ಅಂತೇಳಿ. ಒಟ್ನಾಗ ನಿಮ್ಮ ಮಗಳು ನಮ್ಮ ಮನ್ಯಾಗ ಮದುವೆ ಆಗೋದು ಒಂಚೂರು ಇಷ್ಟ ಇಲ್ಲ ನೋಡ್ರಿ. ಹಂಗೆ ಮರ್ಯಾಕೆ ನಿಂತ್ಕೊಂತೀನಿ, ಕೇಳ್ರಿ ಅವ್ಳ ಮಾತ್ರ. ಹೋಗಿ ಗೌಡ್ರೆ ನಾವೇನು ಮಾತಾಡ್ತಾಳೆ ಏನು ಬಿಡ್ತಾಳೆ ನಾವು ಕೇಳಿಸ್ಕೊಂತೀವಿ. ಹೋಗಿ ಗೌಡ್ರೆ ಅವಾಗ ತಾನೇ ಅವ್ನಿಗಿರೋದು. ಅವಳಿಗೆ ಬುನಾದಿ ಬಿಡ್ಸೋದು. ಹೋಗಿ ಗೌಡ್ರೆ. ನಿಮ್ಮ ಮನೆ ಮದುವೆ ಮಾಡ್ಕೊಟ್ರೆ ಒಟ್ಟು ಕನ್ಸೈತಾಳೆ ಏನ. ಹೋಗಿ ಲಕ್ಷ್ಮಿ ಅಮ್ಮ, ನನ್ನ ಮಗಂಗೆ ಈ ಥರ ಮುಳು ಮಾಡ್ಬೇಕು ಅಂತ ನಿಂತೀವಲ್ಲ, ನಾನು ಯಾವ್ದಕ್ಕೆ ಕಣಕ್ಕೆ ಹೋಗಕ್ಕೆ ಕೊಡೋಕಿಲ್ಲ ನಿನ್ನ. ನನ್ನ ತಂಗಿಗೆ ನಾನು ದ್ರೋಹ ಬೇಕಂದ್ರೆ ಅವಳು ಅವರಪ್ಪ ಗಂಡು ಬಿಟ್ಟು ಇದು ಅಪ್ಪನ ಮನೆ ಬಿಟ್ಟು ಓಡೋದು. ಅದಕ್ಕೆ ನಾನು ಏನು ಕೊಡ್ದಂಗೆ ಬಿಡ್ದಂಗೆ ನಾನು ಇಟ್ಕೊಂಡಿದ್ರ ನಂದ್ರಾಗ ಕಿತ್ಕೊಡಕ್ಕೆ ನೋಡ್ತೀಯಲ್ಲ ನೀನು. ಅದಂಗೆ ಕಿತ್ಕೊಡ್ತೀನಿ ನೋಡ್ತೀವಿ. ಅರ್ಚನಮ್ಮನ ಮಗ್ಳಿಗೆ ನನ್ನ ಮಗ ಮದುವೆ ಆಗೇ ಆಯ್ತಲ್ಲ. ಇದು ನಾನು ಕೊಡ್ತಿರೋದು ಇದು ಭರವಸೆ. ಹೋಗ್ಬೇಕು ಅಷ್ಟೇ. ಎದಕ್ಕೆ ಲಕ್ಷ್ಮಿ ಮಗ ಗಂಟಕ್ಕನ್ ಬಂದಿದ್ದೀ? ಏನಾಯ್ತು ನಿನ್ಗೆ? ಯಾರೇನಂದ್ರೆ ಮಗ ಹಿಂಗೆ ಮಾಡ್ಕೊಂಡ್ ಬಂದಿದ್ಯಾ? ನಿಮ್ಮವ ಬೇರೆ ಕಾಪ್ತಲ್ಲಿ ಬಂದವ್ರೆ, ಇದು ಸಾವುಕಾರಣ ಬೇರೆ. ಯಾಕೆ ಏನಾಯ್ತು? ಅದು ಏನಿಲ್ಲ ಕಣ ಅರ್ಚನಮ್ಮ, ನಂಗೆ ನೆನ್ನೆಯಿಂದನೂ ಒಂದು ಪ್ರಶ್ನೆ ಕಾಡ್ದಂಗೆ ಕಾಡ್ತೈತಿ. ಊರ್ ಗೌಡ ಅವನಲ್ಲ ಅವನು, ನೀವು ಅನ್ಕೊಂಡ್ರಷ್ಟು ಒಳ್ಳೆಯವನಲ್ಲ ಪಾಪ. ಅವೇನು ಪುಷ್ಪಂಗ ಅನ್ಯಾಯ ಮಾಡ್ಬಿಡ್ತಾರೆ. ಪ್ಲೀಸ್ ನಿಮ್ಮ ಮನೆ ಅಕ್ಕ ಅವ್ರ ಮನೆ ಅಕ್ಕ ಮದುವೆ ಮಾಡಿ ಕೊಡ್ಬೇಡ್ರಿ ನಿಮ್ಮ ತಮ್ಮಯ್ಯ ಅಂತೀನಿ. ನಾನು ಹೇಳಿಲ್ವಾ ಅರ್ಚನಮ್ಮ, ನಾನು ಹೇಳಿಲ್ವಾ ನನ್ನ ಮಗಳಿಗೆ ಮದುವೆ ಮಾಡ್ಕೊಂತಿರೋದೇ ಇಷ್ಟಿಲ್ಲ ಇವ್ರಿಗೆ. ಅದಕ್ಕೆ ಹುರ್ಕೊಂಬಂದವ್ರೆ ನೋಡಿ. ಯಾವ ಥರ ನನ್ನ ಮಗಂಗೆ ಮದುವೆ ಮಾಡ್ಕೊಂತಿರೋದು ಒಂಚೂರು ಇಷ್ಟ ಇಲ್ಲ ನಿಮ್ಮ ಮಗಳನ್ನ. ಅದಕ್ಕೆ ಹೆಂಗೆ ಹುರ್ಕೊಂಬಂದವಳು ನೋಡಿ ಇವಳು. ಅವ ಸೊಚ್ಚಕ್ಕ ಮಾವನು ಕರ್ಕೊಂಬಂದವಳು. ಅಣ್ಣನ ಮಾವ ಅಂತೇಳಿ ಅನ್ನೋಕ್ಕಿಂತ ಅಣ್ಣ ಅಂತಾಳೆ. ಎರಡಕ್ಕೂ ಹೋಗ್ತಾಳೆ. ಅಲ್ಲ ಕಣೆ ಲಕ್ಷ್ಮಿ, ನೀನು ಒಳ್ಳೆಯವಳು ಅನ್ಕೊಂಡಿದ್ದೆ. ನನ್ನ ಮಗಳಿಗೆ ಮುಳುವಾಗಕ್ಕೆ ಹೋಗ್ತೀಯಲ್ಲ. ಎಲ್ಲ ಒಂದು ಕಡೆ ನನ್ನ ಮಗಳು ಚೆನ್ನಾಗಿರಲಿ ಅನ್ನೋದು ಇಷ್ಟ ಇಲ್ವಲ್ಲ ನಿನಗೆ? ನನ್ನ ಮಗಳು ಮದುವೆ ಆದರೆ ನಿನಗೇನು ಯಾಕೆ ಸಂಕಟ? ಆಗಲಿ ಖುಷಿಯಾಗಿರಲಿ ಇರು ನನ್ನ ತಂಗಿ ನನ್ನ ಮಗಳಿದ್ದಂಗೆ ಚೆನ್ನಾಗಿರಲಿ ಅಂತ ಅನ್ಕೊಳ್ಳಲ್ವಲ್ಲೇ? ಓಹೋ ಅರ್ಚನಮ್ಮ, ಹೇಳ್ತೀನ ಬದಲಾಗಿದೆ ಅಂದ್ಬಿಟ್ಟು ನಾವು ಮಾತಾಡಿ ಒಳ್ಳೇದು ಹೇಳಕ್ ಬಂದ್ರೆ ನಮ್ಗೆ ಮುಳುವಾಗುತ್ತೆ ಅನ್ನೋದು ಇದಕ್ಕೆ. ಏನಾರು ಮಾಡ್ಕ ನಿನ್ನ ಮಗಳಿಗಾರು ಮಾಡ್ಕ, ಇಲ್ಲ ಅಂದ್ರೆ ನಿನ್ನ ಮಗಳನ್ನ ತಲೆ ಹಿಡಿತಿದ್ದಿ ಹಿಡ್ಕ. ಇಲ್ಲ ಯಾರು ಬೇಡ ಅಂತ ಹೇಳಕ್ಕಿಲ್ಲ ನೋಡು. ನಾನೆಷ್ಟು ಬಗ್ಗೆ ಹೇಳಕತ್ತಾನಿ, ಹೇಳ್ದವ್ರ ಮಾತಾ ಕೇಳ್ದಂಗ ನಾಟಕ ಮಾಡ್ತೀಯೇನ? ಸರಿ ಮಾಡ್ಕ ನೀನು ಅನ್ಭವಿಸ್ತಿ ಮಾಡ್ಕ. ಅಲ್ರಿ ಲಕ್ಷ್ಮಿ ಐತೆ ಅದು ಅಲೆ ಹಿಡಿತಿ ಪಲ್ಲೆ ಹಿಡಿತಿ ಇವೆಲ್ಲ ಯಾಕಬೇಕು? ಹೋಗ್ಲಿ ಸುಮ್ಕ. ಗೌಡ್ರ ಮಕ್ಳು ಹೆಂಗಂತೇವ್ರು ಹೆಂಗ ಏನು ಇತ್ತಂತ ನಮ್ಗೆ ಗೊತ್ತೈತಿ. ಇಂಥವೆಲ್ಲ ಮಾತಾಡಕ್ಕೆ ಹೋಗ್ಬಿಡ್ರಿ. ಗೌಡ್ರ ಮಗಂಗ ಮದುವೆ ಮಾಡ್ಕೊಡೋದು ನಾವು. ಅದು ಹೆಂಗ ಬೇರೆ ಮಾಡ್ತೀರಿ ನಾನು ನೋಡ್ಕೊಂತೀನಿ. ನಮ್ಮ ಪುಷ್ಪ ಯಾವತ್ತಿದ್ರು ಗೌಡ್ರ ಮನೆ ಅಕ್ಕ ಮದುವೆ ಆಗೋದು. ಇದಂತೂ ಕಟ್ಟಿಟ್ಬುತ್ತಿ ಓರಿ. ಬಾರೆ ಲಕ್ಷ್ಮಿ ಅಮ್ಮಪ್ಪ, ಇವ್ರ ಜೊತೆ ಏಟ್ ಮಾಡೋದ್ರದ್ದು ಅಷ್ಟೇ ಐತಿ. ಫಸ್ಟು ನಿನ್ನ ಮಗಳನ್ನ ಕಳ್ಸೋದ್ರ ಬಗ್ಗೆ ಲೆಕ್ಕ ಕೊಡು. ಎಷ್ಟಕ್ಕೆ ಜನಗಳ್ಗೆ ಅಯ್ಯಿ ಅಂದ್ರೆ ನಮಗೆ ಮುಳುವಾಗ್ತವೆ ನಡಿ. ಅವ್ರ ಮಗಳು ತಾನೇ ಅನುಭವಿಸ್ಕೊಳ್ಳಿ ನಡಿ. ನೀವಾಗ ಬಂದು ಬಾ ಲಕ್ಷ್ಮಿ ಅಮ್ಮ ಅಂತ ಕರೆಯೋವರೆಗೂ ನಿಮ್ಮ ಮನೆ ಬಾಗ್ಲು ಕಾಲು ಇಟ್ಬಿಟ್ರೆ ಕೇಳ್ರಿ ನಿಮ್ಮ ಅಂಟಿ ಯಾಕ. ಬಂದು ಕರಿತೀರಿ ಅಂತ ಪರಿಸ್ಥಿತಿನ ಬರುತ್ತಾ? ಹೆಂಗಾರ ಮಾಡ್ಕೊಂಡೋರಿ. ನಡಿ ಅಣ್ಣ ಹೋಗುಮ. ಒಳ್ಳೇದೆಲ್ಲಕ್ಕೆ ಹೋದ್ರೆ ನಾವೇ ಕೆಟ್ಟವರಾಗ್ತೀವಿ, ಕೆಟ್ಟವರೇ ಒಳ್ಳೆಯರಾಗಿರ್ತಾರೆ. ನಡೀರಿ ಹೋಗುಮಂತೆ.
ಫಸ್ಟ್ ನನ್ನ ಮಕ್ಳದ್ದು ಜೀವನ ಸರಿ ಮಾಡಿದ್ರೆ ಸಾಕಾಗೈತಿ, ಮಂದಿ ಮಕ್ಳದ್ದು ಏನಾಗೈತಿ ನಡೀರಿ. ಹಾ, ನಾವು ಒಳ್ಳೇದು ಮಾಡಕ್ ಹೋದ್ರೆ ನಮಗೆ ಕೆಟ್ಟದಾಗುತ್ತೆ ನಡೀರಿ. ಹೆಂಗ್ ಮಾತಾಡ್ತಾಳೆ ನೋಡ್ರಿ ಅರ್ಚನಮ್ಮ. ಮೊದ್ಲೆಲ್ಲ ಲಕ್ಷ್ಮಿ 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 ಅನ್ನೋರು, ಇವಾಗ ಅದಿ ಮಂದಿದು ಬುದ್ಧಿ ಅವ್ರು ಹೇಳ್ಕೊಡೋದೇ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ಅವ್ರದ್ದೇ ನಂಬ್ತಾರೆ. ಬನ್ನಿ ನೋಡಿದ್ರಲ್ಲ ವೀಕ್ಷಕರೇ, ಅರ್ಚನಮ್ಮ ಜೊತೆಗೆ ಹೇಳಕ್ ಬಂದ್ರೆ ನಂಬ್ತಾರೆ ಇಲ್ಲ. ಯಾಕಂದ್ರೆ ಗೌಡಪ್ಪ ಎಲ್ಲಾನು ಹೇಳಿ ತಲೆ ತುಂಬಿ ಮಡ್ಗವನೆ. ಈಗ ಅವ್ರು ಹೇಳಿದ್ರು ನಂಬಕ್ಕಿಲ್ಲ, ಅದಕ್ಕೆ ಆದಂಗಾಲಿ ಹೆಂಗಾಗುತ್ತೆ ಏನ್ ಬಿಡುತ್ತೆ ನೋಡಿ. ನಾನಂತೂ ಈ ಮದುವೆ ಆಗಕ್ಕೆ ಬಿಡೋದೇ ಇಲ್ಲ. ಇವ್ರು ಎಷ್ಟಾರು ತಿಪ್ಪರ್ಲಾಗ ಹಾಕ್ಲಿ, ಗಂಗಾಧರನ್ ಬಣ್ಣನ ಬಯಲ್ ಮಾಡ್ತೀನಿ. ಈ ಗೌಡ್ರದ್ದು ಬಣ್ಣ ಬಯಲ್ ಮಾಡ್ತೀನಿ, ಬಿಡಕ್ಕಿಲ್ಲ. ಚಂದ್ರಕಲಂಗ ಅವಳು ಏನ್ ಆಸ್ತಿ ಹೋಗ್ಬೇಕು, ಅವ್ರ ಅಣ್ಣನ ಮನೆಯಿಂದ ಪ್ರೀತಿ ಸಿಗ್ಬೇಕು, ಸಿಗ್ತಾ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.